ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇದು ಸ್ಯಾಟರ್ಡೆ ಲಾಗ್, ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಇದು ನಾನು ಮಾಡ್ತಾಯಿರೋ ಶೂಟು. ಸೊ ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡುತ್ತಾ ನಾನಿವತ್ತು ಒಂದು ಚಾದ ರೆಸಿಪಿ ಹಾಕ್ತೀನಿ. ಆಲ್ರೆಡಿ ಎಲ್ಲರಿಗೆ ಟೀ ಯಾವ ಥರ ಮಾಡೋದಂತ ಗೊತ್ತಿರುತ್ತೆ, ಬಟ್ ನಾನೊಂದು ಚೂರು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೋಡೋಣ ಇವಾಗ. ಸೊ ನಾನು ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಆ್ಯಂಡ್ ಜಿಂಜರು ಜಜ್ಜಿ ಹಾಕಿದ್ದೀನಿ. ಅದ ನಂತರ ಎಷ್ಟು ನಮಗೆ ಟೀ ಪೌಡರ್ ಬೇಕೋ ಅಷ್ಟನ್ನು ಹಾಕಿ ನಾನು ಇಲ್ಲಿ ಕುದಿ ಬರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಸ್ಪೂನಷ್ಟು ಟೀ ಪೌಡರ್ ಹಾಕಿದ್ದೀನಿ. ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಅವಾಗೊಂಥರ ಏಲಕ್ಕಿ ಜಿಂಜರ್ ಎಲ್ಲರದೊಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇದು ನಾನು ಇವಾಗ ಮಾಡ್ತಾಯಿರೋದು ನನಗೆ ಹಸ್ಬೆಂಡ್ಗೆ ಮಗ ಇದ್ದಿದ್ದ. ಆ್ಯಕ್ಚುಲಿ ನಾನು ಮಗನಿಗೆ ಚಹಾ ಕೊಡಲ್ಲ, ಬಟ್ ಅವನ ಎದ್ದ ಕಾರಣ ಇವತ್ತೊಂದು ಗ್ಲಾಸ್ ಕುಡೀಲಿ ಅಂತ ಕೊಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೇ ನಾನು ಚಹಾ ಕುಡಿದು ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ, ಮೂಡುಬಿದ್ರೆ ಹೋಗೋಣ ಅಂತ. ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರೋದು, ಅಲ್ಲಿ ನಾನು ಎಡಿಟ್ ಮಾಡಿಟ್ಟಿದ್ದೆ. ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗಲಿಲ್ಲ. ಫೈನಲಿ ನಾನಿದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಲ್ಲೇ ಇದ್ದು. ಯಾವಾಗಂದರೆ ಟ್ಯೂಸ್ಡೇ ದಿವಸಕ್ಕೆ ಕೊಡ್ತಾ ಇರೋದು, ಬಟ್ ನನಗೆ ಇದು ಟ್ಯೂಸ್ಡೇ ದಿವಸನೇ ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ನೋಡೋಣ, ಇಲ್ಲಾಂದರೆ ನಾಳೆ ವೆಡ್ನೆಸ್ಡೇ ಮಾಡ್ತೀನಿ. ಸೊ ಹಾಗೆ ಪ್ಯಾಕಿಂಗೆಲ್ಲಾಗಿ ಹೋಗ್ತಾ ದೇರ್ಲಾಟಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಟ್ಲಿಗೆ ಹೋದ್ವಿ, ದೇವಿ ಪ್ರಸಾದ್ ಹೋಟ್ಲಿಗೆ. ಸೊ ಅಲ್ಲಿ ನಾನು ನನ್ನ ಮಗ ಕೂಡ ನನ್ನ ಹಸ್ಬೆಂಡ್ ಇಡ್ಲಿ ವಡೆ, ಹಾಗೆ ನನ್ನ ಮಗಳು ಇಡ್ಲಿ ತಗೊಂಡು ಕಾಫಿ ಕುಡಿದು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಹೊರಟ್ವಿ ನಾವು ಮೂಡುಬಿದ್ರೆಗೆ. ಬೆಳಗ್ಗೆನೇ ಹೊರಟಿದ್ದ ಕಾರಣ ಅಷ್ಟೇನು ಜಾಸ್ತಿ ಟ್ರಾಫಿಕ್ ಕೂಡ ಇರಲಿಲ್ಲ, ಕಾಮಾಗಿತ್ತು. ನಾನು 7 ಮಂತ್ ಏನೋ ಆಯಿತು ಮೂಡುಬಿದ್ರೆಗೆ ಹೋಗಿ. ಸೊ ಅದಕ್ಕಿಂತ ರೋಡೆಲ್ಲ ಚೆನ್ನಾಗಿ ಆಗಿತ್ತು. ಹಾಗೆ ನನ್ನ ಹಸ್ಬೆಂಡ್ 2 ವರ್ಷದ ನಂತರ ಹೋಗ್ತಾ ಇರೋದು. ಸೊ ಅದಾಗಿ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದ ತಕ್ಷಣ ನನ್ನ ಮೈದುನ ಅಂದ ಆಲ್ವಾಸಲ್ಲಿ ಹಲಸು ಮೇಳ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ. ಸೊ ಇನ್ನು ಅದರ ವೀಡಿಯೋಸ್ ನಾನು ಏನೆಲ್ಲ ಶೂಟ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇರೋದು. ಜಸ್ಟ್ ಎಲ್ಲಿಗೆ ಹೋಗೋದಂತ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದವನು, ನಾನು ಬುರ್ಕ ಕೂಡ ಹಾಕಿರಲಿಲ್ಲ. ಸೊ ಕಾರಲ್ಲಿ ಇಳಿದು ಅಲ್ಲಿ ಹಲಸು ಮೇಳ ಉಂಟಲ್ವ ಅಲ್ಲಿಗೆ ಹೋಗ್ತಾ ಇದ್ದದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ನಾವು ಮಧ್ಯಾಹ್ನ ಒಂದು 12:15 ಗಂಟೆಗೆ ಹೋದದ್ದು. ಅಷ್ಟೇನು ಕ್ರೌಡ್ಸ್ ಇರಲಿಲ್ಲ. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ, ಅದರದ್ದು ವೀಡಿಯೋ ನೆಕ್ಸ್ಟ್ ಲಾಗಲ್ಲಿ ನಾನು ಹಾಕ್ತೀನಿ ಎಷ್ಟು ಕ್ರೌಡ್ಸ್ ಇದೆ ಅಂತ. ಸೊ ಹಾಗೆ ಏನಿಲ್ಲ ಸ್ವೀಟ್ಸ್ ಹಾಗೆ ಫ್ರೂಟ್ಸ್ ಐಟಮ್ಸ್ ಎಲ್ಲನೂ ಇತ್ತು. ತುಂಬಾ ಖುಷಿ ಆಗ್ತಾಯಿತ್ತು. ಇದು ದೊಡ್ಡ ಸೈಜ್ ಇದ್ದು ಹಲಸಿನ ಹಣ್ಣು, ತುಂಬಾ KGಗೆ 80, 120 ಎಷ್ಟೋ ಹೇಳಿದ್ರು ಗೊತ್ತಿಲ್ಲ ಇವಾಗ. ಹಾಗೆ ನೋಡ್ತಾ ಹೋಗ್ತಾ ಇದ್ವಿ. ಸ್ನ್ಯಾಕ್ಸ್ ಐಟಮ್ಸ್ ಹಾಗೆ ಜಾಕ್ ಫ್ರೂಟ್ ಜಲೇಬಿ, ಜಾಕ್ ಫ್ರೂಟ್ ಒಬ್ಬಟ್ಟು. ಆ್ಯಕ್ಚುಲಿ ನಾವು ಹೋಳಿಗೆ ಹೇಳ್ತೀವಿ, ಸೊ ಅದರದ್ದೇ ಬಾಯಲ್ಲಿ ಬರ್ತಾಯಿತ್ತು ಹೋಳಿಗೆ ಅಂತ. ಸೊ ಒಬ್ಬಟ್ಟು ಹಾಗೆ ಪೊಟ್ಯಾಟೊ ಟ್ವಿಸ್ಟರ್, ಟಾಯ್ಸ್ ಐಟಮ್ಸ್ ಎಕ್ಸೆಟ್ರಾ ಎಲ್ಲನೂ ಇತ್ತು. ಏನು ಹೇಳೋದಂತ ಗೊತ್ತಾಗಲ್ಲ. ವೆರೈಟಿ ಆಫ್ ಫುಡ್ ಐಟಮ್ಸ್ ಎಲ್ಲನೂ ಇತ್ತು. ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಬಟ್ ಇವತ್ತು ಈ ಲಾಗಲ್ಲಿ ನಾವು ಯಾವುದನ್ನು ಟೇಸ್ಟ್ ಮಾಡಿಲ್ಲ. ಜಸ್ಟ್ ಮಕ್ಕಳಿಗೆ ಟ್ವಿಸ್ಟರ್ ಹಾಗೆ ಮ್ಯಾಂಗೋ ಚಿಲ್ಲಿ ತಗೊಂಡಿದ್ವಿ. ಇದು ಸ್ಟೇಜ್ ತುಂಬ ಅಂದರೆ ಏನು ಬಿಡಬೇಕು ಏನು ಮಾಡಬೇಕು ಶೂಟು ಅಂತ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಕೂಡ ಮಾಡಿದ್ರು. ಹೀಗೆ ನೋಡ್ತಾ ಶೂಟ್ ಮಾಡ್ತಾ ಹೋಗ್ತಾ ಇರೋದು. ನನ್ನ ಹಸ್ಬೆಂಡು ಮೈದುನೆಲ್ಲ ಮುಂದ್ಗಡೆನೇ ಹೋಗ್ತಾ ಇದ್ದಾರೆ, ನಾನು ಹಿಂದ್ಗಡೆಯಿಂದ ಒಂದೊಂದು ಶೂಟ್ ಮಾಡ್ತಾ ಹೋಗ್ತಾ ಇರೋದು. ಇದು ಟಾಯ್ಸ್ ಕಂಡ್ರೆ ಮಕ್ಕಳಂತೂ ಬಿಡಲ್ಲ, ಬೇಕಂತ ಕೇಳ್ತಾಯಿದ್ರು. ಅದಕ್ಕೆ ಸಂಜೆ ಬರೋಣ ಮತ್ತೆ ನೋಡೋಣ ಅಂತ ಹೇಳ್ತಾ ಇದ್ವಿ. ಹಾಗೆ ನೇರಳೆ ಹಣ್ಣು ನೋಡಿ ಎಷ್ಟು ಕ್ಲೀನ್ ಅಂದರೆ ಎಷ್ಟು ಬ್ಲ್ಯಾಕ್ ಕಲರಾಗಿ ಕ್ಯೂಟಾಗಿ ಕಾಣ್ತಾ ಇತ್ತು ಅಲ್ವಾ. ಸೊ ಇದು ಮಸಾಲ ಐಟಮ್ಸ್ ಇದೆ. ಹಾಗೆ ಫ್ಲವರ್ ಸೀಡ್ಸ್ ಅಂದರೆ ಡೇಲಿಯಾ, ಸೇವಂತಿಗೆ ಈ ಥರ ಫ್ಲವರ್ಸ್ ಉಂಟಲ್ವ ಅದರ ಸೀಡ್ಸ್ ಇತ್ತು. ಹಾಗೆ ಹಲಸಿನ ಹಣ್ಣಲ್ಲಿ ಮಾಡಿದ ಸ್ಪೆಷಲ್ ತಿಂಡಿ ತಿನಿಸು ಎಲ್ಲನೂ ಇತ್ತು. ಏನು ಹೇಳ್ದ ಒಬ್ಬಟ್ಟು, ಹಪ್ಪಳ ಹಾಗೆ ವೆರೈಟಿ ಇತ್ತು. ತುಂಬ ಹೆಸರೆಲ್ಲ ನೆನಪಿಲ್ಲ ನನಗೆ. ನೋಡಿದ ಸ್ವೀಟ್ಸ್ ಕೂಡ ಅಲ್ಲಿ ನೋಡಿದ್ವಿ. ಹಾಗೆ ಇದು ವೆಜಿಟೇಬಲ್ಸ್ ಇದು ಸೀಡ್ಸ್. ನಾನು ಯಾವುದು ಬೈ ಮಾಡಿಲ್ಲ. ಇನ್ಶಾಲ್ಲ ಒಂದು ಮನೆ ಆದ ನಂತರ ಆವಾಗ ಇದನ್ನೆಲ್ಲ ಮಾಡಬೇಕು. ಅಂದರೆ
ನೋಡೋಣ ಇನ್ಶಾಲ್ಲ. ಇವಾಗ ಬೇಡ, ಇವಾಗ ನಾನು ಫ್ಲ್ಯಾಟಲ್ಲಿದ್ದೀನಿ. ಸೊ ಅದಕ್ಕೆ ಅಲ್ಲೆಲ್ಲ ಅಷ್ಟು ಪ್ಲೇಸ್ ಎಲ್ಲ ಇರಲ್ಲ ಹಾಕಲಿಕ್ಕೆ, ಅದಕ್ಕೆ ನಾನು ಆ ಥರದ್ದೇನು ತೆಗೆದಿಲ್ಲ. ಸೊ ಇದು ಕಣ್ಣಿಗೆ ಒಮ್ಮೆ ನಾನು ಮುಡಿಪುತ್ಸವದಲ್ಲಿ ನಾನು ಇದನ್ನು ಕೂಡ ನೋಡಿದೆ, ಅಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೆ. ಅದೇ ಸೇಮ್ ಇದು ಕೂಡ, ಇಲ್ಲಿ ಕೂಡ 100 ರುಪೀಸೇ ಹೇಳಿದ್ರು, ಅಲ್ಲಿ ಕೂಡ 100 ರುಪೀಸೇ ಇತ್ತು. ಬಟ್ ನಾ ಬೈ ಮಾಡಿಲ್ಲ, ಯಾಕೆಂದರೆ ಕಿಕ್ಕುಂಬರ್ ಇಟ್ಟರೆಲ್ಲ ಸಾಕಾಗುತ್ತೆ ಅಂತ ಹೇಳಿ. ಇದು ಬಟ್ಟೆದು ಕಲೆ ಹೋಗೋದು. ಹಾಗೆ ವೆರೈಟಿ ಆಫ್ ಮಸಾಲಾಸ್ ಪೌಡರ್, ಸ್ಪೈಸಸ್ ಪೌಡರ್, ಹೀಗೆ ಕ್ಲೀನಿಂಗ್ಸ್, ಫ್ಲೋರ್ ಕ್ಲೀನಿಂಗ್, ವಾಶ್ರೂಮ್, ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನಿಂಗ್ ಇತ್ತು. ಹಾಗೆ ಸ್ವೀಟ್ಸು, ಮಾವಿನ ಹಣ್ಣು, ವೆರೈಟಿ ಆಫ್ ಮಾವಿನ ಹಣ್ಣು, ಅವಕಾಡೋ, ಬೆಣ್ಣೆ ಹಣ್ಣು ಅಲ್ವಾ ಆ್ಯಕ್ಚುಲಿ, ಅವಕಾಡೋ ಅದೆಲ್ಲ ಇತ್ತು. ಸೊ ಇಂದು ಫ್ಲ್ಯಾಕ್ಸ್ ಸೀಡ್ಸು ತುಂಬಾ ಚೆನ್ನಾಗಿತ್ತು. ಅವ್ರು ಹೇಳಿದರು ಸೊಂಟ ನೋವಿಗೆ, ವೆಯ್ಟ್ ಲಾಸಿಗೆಲ್ಲ ಆಗುತ್ತೆ ಅಂತ. ವೆಯ್ಟ್ ಲಾಸಿಗೆ ನಾವು ಅದನ್ನು ತಿಂದರೆ ಸಾಕಾಗಲ್ಲ, ನಾವು ಕೂಡ ಡಯಟ್ ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು, ಫಾಲೋ ಮಾಡಬೇಕು. ಹಾಗೆ ಯೋಗ, ಎಕ್ಸಸೈಸ್ ಮಾಡಬೇಕು. ಬರೀ ಫ್ಲ್ಯಾಕ್ಸ್ ಸೀಡ್ಸ್ ತಿಂದು ಏನು ಪ್ರಯೋಜನ ಇರಲ್ಲ. ಸೊ ನಾನು ಬೈ ಮಾಡಿಲ್ಲ, ಬಟ್ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಅವ್ರು ಕೊಟ್ಟರು ಟೇಸ್ಟ್ ನೋಡಲಿಕ್ಕೆ. ಅದರಲ್ಲಿ ಅಂದರೆ ಉಪ್ಪು, ಈ ಥರ ಇತ್ತು, ಉಪ್ಪೆಲ್ಲ ಹಾಕಿ ಚೆನ್ನಾಗಿತ್ತು. ಇದು ಮಕ್ಕಳ ಸ್ಟೇಷ್ನರಿ ಅದು ಕೂಡ ಇತ್ತು. ಬಟ್ ಬೇಡ, ಸುಮ್ಮನೆ ಮಕ್ಕಳಿಗೆ ಒಮ್ಮೆ ತೆಗಿತೀವಿ, ವೇಸ್ಟ್ ಮಾಡ್ತಾರೆ, ಅದಕ್ಕೆ ಯಾವುದನ್ನು ಬೈ ಮಾಡಿಲ್ಲ. ನೋಡಲಿಕ್ಕಂತೂ ಚೆನ್ನಾಗಿತ್ತು, ಮಜಾನೂ ಇತ್ತು. ಸೊ ನಾನು ಮೂಡುಬಿದ್ರೆಯಲ್ಲಿ ಆಲ್ಮೋಸ್ಟ್ 4-5 ಡೇಸ್ ಇದ್ದೆ. ಇವಾಗಲೂ ಹೊರಟಿಲ್ಲ, ಯಾವಾಗ ಹೊರಡೋದಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಹಾಗೆ ತುಂಬ ಮೂಡುಬಿದ್ರೆಯಲ್ಲಿ ನಾನು ಎಲ್ಲಿಗೆ ಹೋದೆ, ಏನೆಲ್ಲ ಮಾಡಿದೆ ಎಲ್ಲ ವೀಡಿಯೋಸ್ ಉಂಟು. ಪಾರ್ಟ್ 1, ಪಾರ್ಟ್ 2 ತೋರಿಸ್ತೀನಿ. ಆ್ಯಕ್ಚುಲಿ ಇದು ಪಾರ್ಟ್ 1 ಆಗಿ ನಾನು ನಿಮಗೆ ತೋರಿಸ್ತಾ ಇರೋದು. ಎಲ್ಲ ವೀಡಿಯೋಸನ್ನು ಒಮ್ಮೆಲೆ ಹಾಕಿದರೆ ಸ್ಪೀಡ್ ಕೂಡ ಆಗುತ್ತೆ, ಹಾಗೆ ತುಂಬ ಲೆಂತಿ ಆಗುತ್ತೆ. ಲೆಂತಿ ಆದರೂ ನಿಮಗೂ ಕೂಡ ನೋಡಲಿಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅವರ ಹೆಸರೇನು ಗೊತ್ತಿಲ್ಲ, ಇವರಲ್ಲಿ ಫೋಟೋ ತೆಗೆದ್ರು ನಮ್ಮ ಇದನ್ನೆಲ್ಲ ಒಟ್ಟಿಗೆ ನಿಂತು, ಅವ್ರದ್ದು ಕೂಡ ಇತ್ತು. ಅದು ನಾನು ಫೋಟೋ ನಿಮಗೆ ಶೇರ್ ಮಾಡ್ತೀನಿ. ಸೊ ಅವ್ರು ಕೂಡ ಇದ್ದರು, ಅವ್ರದ್ದು ಫೋಟೋ ತಗೊಂಡೆ. ಈ ಥರ ಇಲ್ಲಿ ವರ್ಷ ಏನಾದರೂ ಆಗ್ತಾನೇ ಇರುತ್ತೆ. ಯಾವಾಗಲೂ ಏನಾದರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ವರ್ಷದಲ್ಲಿ. ಹಲಸು ಮೇಳ, ಹಾಗೆ ಆಳ್ವಾಸ್ ನುಡಿಸಿರಿ, ಈ ಥರ ಇರುತ್ತೆ. ನಾನು ಇಲ್ಲಿ ಹಸ್ಬೆಂಡ್ ಊರು ಬಿಟ್ಟು ನಮ್ಮೂರಿಗೆ ಹೋಗಿ 3 to 4 ಇಯರ್ ಆಯಿತು ನಾನು ಇಲ್ಲಿಂದ ಹೋಗಿ. ಹಾಗೆ ಇದು ಚೆನ್ನಾಗಿತ್ತು. ಇದು ನಾನು ಬೈ ಮಾಡಿದ್ದೀನಿ. ಏನಂದರೆ ಗೋಬಿ ಮಸಾಲ. ಇದಕ್ಕೆ ಏನು ಹಾಕಲಿಕ್ಕಿಲ್ಲಂತೆ, ಜಸ್ಟ್ ಆ ಒಂದು ಪೌಡ್ರನ್ನ ಹಾಕಿ ನೀರಲ್ಲಿ ಕಲಸಿ ನಾವು ಆಯಿಲಲ್ಲಿ ಹಾಕಿದರೆ ಇದು ಬೇಯಿಸಿದರೆ ಅದನ್ನ ಟ್ರೈ ಮಾಡಿದೆ. ಹಾಗೆ ಚೆನ್ನಾಗಿ ಕೂಡ ಇತ್ತು. ಇದು ಫ್ರೇಮ್ ಬರುತ್ತೆ ಅಲ್ವ ದೇವರದ್ದು, ಅದು. ಹಾಗೆ ಫ್ಯಾನ್ಸಿ ಐಟಮ್ಸು, ಜ್ಯುವೆಲ್ಲರ್ಸು ಎಲ್ಲನೂ ಇತ್ತು. ಸೊ ಹಲಸು ಮೇಳ ಈ ವಿಡಿಯೋಸಲ್ಲಿ ಸ್ವಲ್ಪ ಹಾಕಿದೆ ಈ ಲಾಗಲ್ಲಿ. ಇನ್ನೂ ಇನ್ಶಾಲ್ಲ ನಾಳೆ ಪಾರ್ಟ್ 1, ಪಾರ್ಟ್ 2 ಹಾಕ್ತೀನಿ. ಮೂಡುಬಿದ್ರೆ ವಿಶೇಷ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಕಾಮೆಂಟ್ ಕೂಡ ಹಾಕಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.